ದೇಶದಲ್ಲಿ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರಿರೋದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನ್ಯಾಯಾಲಯ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚಿ ದೇಶಕ್ಕೆ ಗಡೀಪಾರು ಮಾಡಿದೆ ಭಾರತ. ದೇಶದಲ್ಲಿ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರಿರೋದು ಬೆಂಗಳೂರಿನಲ್ಲಿ. ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚಿ ದೇಶಕ್ಕೆ ಗಡೀಪಾರು ಮಾಡುವಂಥ ಕೆಲಸ ಆಗಿದೆ. ಬೆಂಗಳೂರಿನಲ್ಲಿ ವಾಸ ಇದ್ದಂಥ 272 ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ. ಇದರಲ್ಲಿ 178 ಪುರುಷರಿದ್ರೆ 94 ಮಹಿಳೆಯರು ಹಾಗೇನೆ 12 ಮಕ್ಕಳಿದ್ದಾರೆ. ಇವರನ್ನ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡಲಾಗಿದೆ. ಟೀಕೆದಾರ್ ಮೂಲಕ ಭಾರತ ದೇಶದೊಳಗೆ ಇವರು ಎಂಟ್ರಿಯನ್ನು ಕೊಡ್ತಾ ಇದ್ರು. ಟೀಕೆದಾರ್ ಅಂತ ಹೇಳಿದ್ರೆ ಗಡಿ ದಾಟಿಸಿ ಇಲ್ಲಿ ಕೆಲಸ ಕೊಡಿಸ್ತಾ ಇದ್ದಂಥ ವ್ಯಕ್ತಿಗಳು. ಟೀಕೆದಾರ್ ಮೂಲಕ ಈ ಅಕ್ರಮ ವಲಸಿಗರು ಎಂಟ್ರಿಯನ್ನು ಕೊಡ್ತಾ ಇದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗೆಯೇ ನ್ಯಾಯಾಲಯ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಸದ್ಯ ಭಾರತ ಸರ್ಕಾರ ಅವರನ್ನ ಗಡೀಪಾರು ಮಾಡುವಂಥ ಕೆಲಸವನ್ನ ಮಾಡಿದೆ. ಎಷ್ಟು ಜನರನ್ನ ಇಲ್ಲಿಂದ ಗಡೀಪಾರು ಮಾಡಲಾಗಿದೆ? ಸಂಪತ್, ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗರ ವಿರುದ್ಧ ಒಂದು ಸಮರವನ್ನು ಸಾಧಿತ್ತು. ಮತ್ತು ಈಗ ಶಂಕಿತ ಉಗ್ರರು 5 ಜನ ಸಿಕ್ಕ ನಂತರ ದೇಶದಲ್ಲಿ ಮತ್ತೆ ಅಲರ್ಟ್ ಆಗಿತ್ತು. ಅವರು ಎಲ್ಲೆಲ್ಲಿದ್ದಾರೆ, ಯಾವ ರಾಜ್ಯಗಳಲ್ಲಿದ್ದಾರೆ, ಅವರನ್ನ ಹುಡುಕಿ ಅವರ ದೇಶಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಕ್ರಮವನ್ನು ಕೈಗೊಂಡಿದ್ವು. ಹಾಗಾಗಿ ಬೆಂಗಳೂರಿನ CCB ಪೊಲೀಸರು ಕೂಡ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 270ಕ್ಕೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿದ್ದಂಥ ಅಕ್ರಮ ಬಾಂಗ್ಲಾಗರನ್ನು ಈಗ ಪತ್ತೆ ಹಚ್ಚುವಲ್ಲಿ ಈಗ ಯಶಸ್ವಿಯಾಗಿರುವಂಥದ್ದು. ಅದರಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಪುರುಷರನ್ನು ಎಲ್ಲರೂ ಕೂಡ ಈಗ ಏನೋ ಒಂದು ಗಡೀಪಾರನ ಮಾಡಿರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಅವರು ಹೇಗೆ ಬರ್ತಾ ಇದ್ರು ಅನ್ನೋಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಈ ಟೀಕೆದಾರ ಎನ್ನುವಂತಹ ಈ 3 ಜನ ಏನಿರ್ತಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಾಂಗ್ಲಾದಲ್ಲಿ ಈ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡ್ತಾನೆ. ಅಲ್ಲಿರುವಂತಹ ಜನರನ್ನ ಸೇರಿಸಿ ಒಂದು ಗುಂಪನ್ನು ಕಟ್ಟಿಸಿ ಅಲ್ಲಿಂದ ಕರ್ಕೊಂಡು ಬಂದು ಗಡಿ ಮೂಲಕ ಕಳಿಸುವಂಥ ಕೆಲಸವನ್ನು ಮಾಡಿದ್ರೆ ಆತ ಅಲ್ಲಿಂದ ಭಾರತದ ಒಳಗಡೆ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. ಅದಾದ ಬಳಿಕ ಭಾರತದಲ್ಲಿ ಮತ್ತು ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಮತ್ತೊಬ್ಬ ಈ ಟೀಕೆದಾರ ಏನಿರ್ತಾನೆ, ಈತ ಅಲ್ಲಿ ಯಾರೆಲ್ಲ ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡೋದಕ್ಕೆ ಅವರು ಯಾವ ರೀತಿಯಾಗಿ ಸಜ್ಜಾಗಬೇಕು ಮತ್ತು ಈ ದಾಖಲಾತಿಗಳನ್ನು ಯಾವ ರೀತಿಯಾಗಿ ತಿದ್ದುಪಡಿ ಮಾಡಬೇಕು ಅನ್ನೋದನ್ನು ಕೂಡ ವ್ಯವಸ್ಥಿತವಾಗಿ ನೋಡ್ಕೊಳ್ತಿದ್ದ. ಅದೇ ರೀತಿಯಾಗಿ ಅವರಿಗೆ ದಾಖಲಾತಿಗಳನ್ನು ಕೂಡ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಿದ್ರು. ಹೀಗೆ ಮೂಲಕ್ಕೆ ಕೈ ಹಾಕಿರುವಂತಹ CCB ಪೊಲೀಸರು ಸದ್ಯ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಕ್ರಮ ಬಾಂಗ್ಲಾ ಜನ ಏನಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಗಡೀಪಾರು ಮಾಡಿರುವಂತಹದ್ದು. ಈ ಕಾರ್ಯಾಚರಣೆ ಕೂಡ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿತಾ ಇರುವಂತಹದ್ದು. ಸದ್ಯ ಬೇರೆ ಬೇರೆ ಎಲ್ಲೆಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೇವಲ ಕಣ್ಣಿಗೆ ಕಾಣುವಂತಹದ್ದನ್ನು ಮಾತ್ರ ಈ ಇಷ್ಟು ದಿವಸ ಅವ್ರನ್ನ ಏನೋ ಒಂದು ಪರಿಶೀಲನೆ ಮಾಡ್ತಾ ಇದ್ರು, ವಶಕ್ಕೆ ಪಡಿತಾ ಇದ್ರು, ಕಳಿಸುವಂಥದ್ದು. ಈಗ ಮೂಲ ಅವರು ಎಲ್ಲಿಂದ ಬರ್ತಾ ಇದ್ರು, ಹೇಗೆ ಬರ್ತಾ ಇದ್ರು, ಅವ್ರನ್ನ ಯಾವ ರೀತಿಯಾಗಿ ಈ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋಂಥದ್ರ ಬಗ್ಗೆ ಈಗ ಮುಂದಾಗಿರುವಂಥದ್ದು. ಸದ್ಯ ಬುಡ ಸಮೇತವಾಗಿ ಅಕ್ರಮ ಬಾಂಗ್ಲಾಗಳನ್ನ ಏನಿದ್ದಾರೆ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸ ಮತ್ತು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಮಾಡ್ಕೊಂಡಿರುವಂಥ ಪ್ಲಾನ್ಗಳಿಗೆ ತಡೆ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಈಗ CCB ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.